ನಾನೊಂದು ಸೆಕ್ಸಿ ಕಾಮುಕ ಫ್ಯಾಮಿಲಿ ಹುಡುಗಿಯನ್ನು ಮದುವೆಯಾದೆ. ನೋಡಲು ಸಖತ್ ಆಗಿ ಇದ್ದಳು, ಆದರೆ ಅದೆಷ್ಟೋ ಬಾರಿ ತುಲ್ಲನ್ನು ಕೇಳಿಸಿಕೊಂಡಿದ್ದಳು. ಮದುವೆಯ ಮೊದಲು ನಾನು ಅವಳನ್ನು ಬೆತ್ತಲಾಗಿಸಿ ಕೇಯುವಾಗ, ಅವಳ ತುಲ್ಲನ್ನು ಅಗಲಿಸುವಾಗ, ಚಂದ್ರನಾಡಿಯನ್ನು ಸವರುತ್ತಿದ್ದಾಗ ಅವಳ ತುಲ್ಲಿನ ಬಾಯಿ ಅಗಲ್ಸಿ ಕನ್ಯಾಪೊರೆ ಮೊದಲೇ ಹರಿದಿತ್ತು ಅವಳಿಗೆ. ತುಲ್ಲಿಂದ ಒಮ್ಮೆಲೇ ಕಾಮರಸ ಚಿಮ್ಮಿತು. ಶೂಲೇಶ್ವರಿಯಾಗಿದ್ದಳು ಇವಳು. ನನಗೆ ಹೆಂಗಸರ ತುಲ್ಲನ್ನಾಗಲಿಸುವುದು ಅಂದರೆ ಪಂಚಪ್ರಾಣ. ಅದರಲ್ಲಂತೂ ಆಂಟಿಯರ ದಪ್ಪ ತುಲ್ಲನ್ನು ಹಾಗೂ ಶಾಟ ಬೆಳೆದ ಪೊದೆಯಂತಿದ್ದ ತುಲ್ಲನ್ನು ಗಳಿಸಲು ಮಜಾ ನೀಡುತ್ತದೆ. ನಮ್ಮಿಬ್ಬರ ಮದುವೆಯಾಯಿತು. ಫಸ್ಟ್ ನೈಟ್ ದಿನ ಇವಳಿಗೆ ಮೊದಲೇ ಹೇಳಿದ್ದರಿಂದ ಮಿನಿ ಸ್ಕರ್ಟ್ ಹಾಕಿದ್ದಳು, ಆದರೆ ಚಡ್ಡಿ ಧರಿಸಿರಲಿಲ್ಲ. ಅರ್ಧ ಮೊಲೆ ಕಾಣುವ ಟಾಪ್ ಹಾಕಿ ರೆಡಿ ಆಗಿ ಬಂದಳು. ನಾನು ಬೆಡ್ ಮೇಲೆ ಮಲಗಿದ್ದೆ. ಅವಳು ನನ್ನ ಮೈ ಮೇಲೆ ಬಂದು ಕಾಲನ್ನು ಅಕ್ಕ ಪಕ್ಕದಲ್ಲಿ ಹಾಕಿ ಕುಳಿತಳು. ನನ್ನ ಹೊಟ್ಟೆಯ ಮೇಲೆ ಅವಳ ತುಲ್ಲು ಬಂದಿದ್ದರಿಂದ ತಣ್ಣನೆಯ ಅನುಭವವಾಯಿತು. ಅವಳ ತುಲ್ಲಿಂದ ರಸ ಬಂದಿರಬಹುದು. ಸೆಕ್ಸ್ ಬಗ್ಗೆ ಕಲ್ಪನೆ ಮಾಡಿಕೊಂಡಿದ್ದಳು. ನಾನು ಅವಳನ್ನು ಚುಂಬಿಸುತ್ತಾ ನಾಲಿಗೆಯನ್ನು ಅವಳ ಬಾಯೊಳಗೆ ಇತ್ತು ಎಂಜಲು ನುಂಗುತ್ತಾ ಅವಳ ಮೊಲೆಯನ್ನು ಹಿಚುಕಿ ಹಾಗೆ ಅವಳನ್ನು ಮೇಲಕ್ಕೆ ಎತ್ತಿ ಅವಳ ತೊಡೆಯನ್ನು ಅಗಲಿಸಿ ಅವಳ ಬಾಯ್ದೆರೆದಿದ್ದ ತುಲ್ಲಿಗೆ ಬಾಯಿ ಹಾಕಿ ಚೀಪಿದೆ. ಏನು ಮಾದಕ ತುಲ್ ವಾಸನೆ, ಮೂಗೆಲ್ಲ ತುಲ್ಲಿನ ಮಾದಕ ಪರಿಮಳ. ಅವಳ ತುಲ್ಲು ಚೀಪಿದ ಮೇಲೆ ಇವಳ ಪುಕಲಿಯನ್ನು ಅಗಲಿಸಿ ತೂತನ್ನು ನೆಕ್ಕುತ್ತಾ ಬೆರಳನ್ನು ಹಾಕಿದೆ. ಹಾಗೆ ಈಗ ಅವಳನ್ನು ಕುಳ್ಳಿಸಿ ತುಲ್ಲು ಬಿರಿದು ತುಣ್ಣಿ ಹೊಕ್ಕಿಸಿದೆ. ಏನು ಸುಖ! ಅಂಡಾಶಯವನ್ನು ಕೇಯುವುದರ ಸುಖ ಬೇರೆಂದೂ ಇಲ್ಲ. ತುಲ್ಲು ಕೇಯುವಾಗ ಇವಳು ಒಯೆ 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 ಅನ್ನುತ್ತಾ ಸೆಕ್ಸಿಯಾಗಿ ನುಲಿಯುತ್ತಿದ್ದಳು. ಸುಮಾರು ನಮ್ಮಿಬ್ಬರ ಕೇದಾಟ ಮಧ್ಯರಾತ್ರಿ 2 ಗಂಟೆ ತನಕ ನಡೆದಿತ್ತು. ಅವಳ ತಿಕವನ್ನು ನಾನು ಕೇಯ್ದು ಅದೆಷ್ಟೋ ಬಾರಿ ವೀರ್ಯ ಬಿಟ್ಟಿದ್ದೆ. ಮೊದಲೇ ಸೂಳೆಯಾಗಿದ್ದರಿಂದ ಕೇಯಲು ಕಂಫರ್ಟ್ ಆಗಿದ್ದಳು. ಮಾರನೆಯ ದಿನ ನಾನು ಬಾಗಿಲ ಡೋರ್ ಹಾಕಿರಲಿಲ್ಲ. ಇವಳ ಅಮ್ಮ ಬೆಡ್ ರೂಮ್ನ ಬಾತ್ರೂಮ್ ಅಲ್ಲಿ ಸಂಡಾಸ್ ಮಾಡುತ್ತಿದ್ದಳು. ನಾನು ಡೋರ್ ಒಂದೇ ಸಲ ತೆಗೆದದ್ದಕ್ಕೆ ಬಾತ್ರೂಮ್ ಡೋರ್ ಓಪನ್ ಆಯಿತು. ಇವಳ ಅಮ್ಮನ ತಿಕದಿಂದ ಸಂಡಾಸ್ ಬೀಳುತ್ತಿತ್ತು, ತುಲ್ಲಿಂದ ಉಚ್ಚೆ ಬರುತ್ತಿತ್ತು. ನಾನು ಸೊರಿ ಅಂತ ಹೇಳಿ ಡೋರ್ ಹಾಕಿದೆ. ಅವಳಿಗೆ ಏನೋ ಅನಿಸಿರಬಹುದೇನೋ. ಹೀಗೆ ಇನ್ನೊಂದು ದಿನ ನಾವಿಬ್ಬರು ಬೆತ್ತಲಾಗಿ ಕೇಯುತ್ತಿದ್ದಾಗ ನನ್ನ ಉದ್ದವಾದ ತುಣ್ಣಿ ಹೆಂಡತಿಯ ತುಲ್ಲಿಂದ ಹೊರಗೆ ಒಳಗೆ ಹೋಗುತ್ತಿದ್ದದನ್ನ ಇವಳ ಅಮ್ಮ ಒಮ್ಮೆಲೇ ಬಾಗಿಲು ತೆಗೆದಾಗ ನನ್ನ ದಪ್ಪ ಉದ್ದವಾದ ತುಣ್ಣಿ ಕಾಣಿಸಿತು. ನಾನು ಇವಳ ಅಮ್ಮನ ದಪ್ಪ ಶಾಟ ಬೆಳೆದ ಪೊದೆಯಂತಿದ್ದ ತುಲ್ಲನ್ನು ನೋಡಿದ್ದೆ. ಮಾರನೆಯ ದಿನ ನನ್ನನ್ನು ನೋಡುತ್ತಾ ನಗುತ್ತಾ ಇದ್ದಳು. ನನ್ನ ಹೆಂಡತಿ ಹತ್ತಿರದ ಸ್ಟೋರ್ಗೆ ಹೋಗಿದ್ದಳು. ಸುಮಾರು ದೂರ ಇದ್ದರಿಂದ ಬರಲು 2 ತಾಸು ಬೇಕಾಗಿತ್ತು. ನಾನು ಹಾಗೂ ನನ್ನ ಅತ್ತೆ ಇಬ್ಬರೇ ಇದ್ದೆವು. ಮೊದಲೇ ಕಾಮುಕ ಫ್ಯಾಮಿಲಿ ಆಗಿದ್ದರಿಂದ ಅತ್ತೆಯ ತುಲ್ಲು ಕೇಳಿಸಿಕೊಳ್ಳದೆ ಹಾಗೂ ನನ್ನ ದಪ್ಪ ತುಣ್ಣೆಯನ್ನು ನೋಡಿ ಆಸೆಯಾಗಿರಬಹುದು. ನಾನು ಬಾತ್ರೂಮ್ ಕಡೆ ಬರೋವಾಗ ಅತ್ತೆ ತನ್ನ ಸೀರೆ ಹಾಗೂ ಲಂಗ ತೊಡೆಯ ತನಕ ಕಾಣಿಸುವಂತೆ ಮೇಲಕ್ಕೆ ಎತ್ತಿದ್ದರು. ಚಡ್ಡಿ ಹಾಕಿಕೊಂಡಿರಲಿಲ್ಲ. ಕೈ ಅಲ್ಲಿ ಇದ್ದ ಲೋಟವನ್ನ ನೆಲಕ್ಕೆ ಬೀಳಿಸಿಕೊಂಡರು. ನಾನು ಬಂದು ಲೋಟ ಎತ್ತಿಕೊಳ್ಳುವಾಗ ನನ್ನ ಎದುರಿಗೆ ಬಿದ್ದಿದ್ದು ಅತ್ತೆಯ ದಪ್ಪ ತುಲ್ಲು ಅಗಲವಾಗಿತ್ತು. ಸುತ್ತಲೂ ದಟ್ಟವಾದ ಶಾಟ ಬೆಳೆದಿದ್ದು ನಡುವಿನ ಕೆಂಪಗಿನ ತುಲ್ಲು ಬಾಯ್ದೆರೆದಿತ್ತು. ನನ್ನ ಪ್ಯಾಂಟ್ ಉಬ್ಬಿಕೊಂಡಿತ್ತು. ನಾನು ಯಾರೂ ಇಲ್ಲದಿದ್ದರಿಂದ ಪ್ಯಾಂಟ್ ಜಿಪ್ ತೆಗೆದು ಅತ್ತೆಯ ತುಲ್ಲು ಬಿರಿದು ಬಾಯಿ ಹಾಕಿ ಚೀಪಿದೆ. ಅವಳು ಅನ್ನುತ್ತಿದ್ದಳು. ನಾನು ತುಲ್ಲು ಚೀಪಿ ತುಲ್ಲಿನ ಸುವಾಸನೆ ಮೂಸಿ ತುಲ್ಲಿನ ಒಳಗೆ ಬಾಯಿ ಹಾಗೂ ಮೂಗನ್ನು ಹೊಕ್ಕಿಸಿ ತುಲ್ ವಾಸನೆ ನೋಡಿ ತುಣ್ಣಿ ಹೊಕ್ಕಿಸಿ ಕೇಯುತ್ತಿದ್ದೆನು. ಹಿಂದಿನಿಂದ ಅತ್ತೆಯ ತುಲ್ಲು ಕೇಯ್ದು ಅತ್ತೆಯ ಮಿಂಡನದೆ. ನನಗೆ ತುಣ್ಣಿ ತೀಟೆ ಈಡೇರಿಸಿಕೊಳ್ಳಲು ಈಗ ಹೆಂಡತಿ ಹಾಗೂ ಅವಳ ಅಮ್ಮ ಅಂದರೆ ನನ್ನ ಸೆಕ್ಸಿ ಅತ್ತೆಯ ತುಲ್ಲು 2 ನನಗೆ ಸುಖವನ್ನು ನೀಡುತ್ತದೆ.